ಪ್ರಶ್ನೆಗಳ ಸೀರೀಸ್ ಒನ್ಗೆ ಎಲ್ಲರಿಗೂ ಸ್ವಾಗತ. ಈ ಕೆಳಗಿನವರಲ್ಲಿ ಯಾರನ್ನು ಭಾರತದಲ್ಲಿ ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯದ ನಿರ್ಮಾಪಕರೆಂದು ಕರೆಯಲಾಗುತ್ತದೆ ಎಂದು ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ ಇದೆ. ಮೊದಲನೇ ಆಪ್ಷನ್ ವಾಸ್ಕೋ ಡಿ ಗಾಮಾ, ಕೆಬ್ರಾಲ್, ಮತ್ತು ಅಲ್ಫಾನ್ಸೋ ಅಲ್ಬುಕರ್ಕ್ ಆ್ಯಂಡ್ ಫ್ರಾನ್ಸಿಸ್ಕೋ ಡಿ ಅಲ್ವಿನ್. ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡೋಕ್ಕಿಂತ ಮುಂಚೆ ಸ್ವಲ್ಪ ವಿವರಣೆಯನ್ನು ತಿಳ್ಕೊಳ್ಳೋಣ. ನಾವು 1498ರಲ್ಲಿ ಅಂದರೆ 1498ರಲ್ಲಿ ವಾಸ್ಕೋ ಡಿ ಗಾಮಾ ಸಮುದ್ರ ಮಾರ್ಗ ಮೂಲ ಭಾರತಕ್ಕೆ ಬಂದರೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಅವರು ಪೋರ್ಚುಗೀಸ್ ಸಾಮ್ರಾಜ್ಯವನ್ನು ನಿರ್ಮಿಸಿಲ್ಲ, ಕೇವಲ ವ್ಯಾಪಾರಕ್ಕೆ ದಾರಿ ತೆಗೆದರು. 1510ರಲ್ಲಿ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅವರು ಏನು ಮಾಡಿದ್ರು ಅಂದರೆ ಗೋವನ್ನು ವಶಪಡಿಸಿಕೊಂಡು ಗೋವಾ ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನಾಗಿ ಮಾಡಿದರು. ಅಂದರೆ ಭಾರತದಲ್ಲಿ ನಿಜವಾದ ಪೋರ್ಚುಗೀಸರ ಸಾಮ್ರಾಜ್ಯ ಸ್ಥಾಪಿಸ್ತಾರೆ ಅಂದರೆ ಆಪ್ಷನ್ ಸಿ, ಅಲ್ಫಾನ್ಸೋ ಅಲ್ಬುಕರ್ಕ್. ಪ್ರಶ್ನೆ 2, ಭಾರತಕ್ಕೆ ಬಂದ ವಿವಿಧ ಯುರೋಪಿಯನ್ನರಲ್ಲಿ ಯಾರು ವಾಣಿಜ್ಯಕ್ಕಿಂತ ಹೆಚ್ಚಾಗಿ ಕ್ರೈಸ್ತ ಮತ ಪ್ರಚಾರಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದರೆಂದು ಕೇಳಲಾಗಿದೆ. ಇಲ್ಲಿ ಡಚ್ಚರು, ಡೆನ್ನರು, ಪೋರ್ಚುಗೀಸರು, ಇಂಗ್ಲೀಷರು ಅಂತಿದೆ. ಆಪ್ಷನ್ ಸಿ ಬಂದುಬಿಟ್ಟು ಆನ್ಸರ್ ಆಗುತ್ತೆ. ಅಂದರೆ ಪೋರ್ಚುಗೀಸರ ಮುಖ್ಯ ಉದ್ದೇಶ ವ್ಯಾಪಾರ ಅಲ್ಲ, ಕ್ರೈಸ್ತ ಧರ್ಮವನ್ನು ಹರಡುವುದಾಗಿತ್ತು. ಆದ್ದರಿಂದಾಗಿ ನಾವು ನೆನಪಿನಲ್ಲಿಟ್ಕೋಬೇಕು, ಗೋವಾ, ಕೊಚ್ಚಿ ಮತ್ತು ಕಣ್ಣೂರುಗಳಲ್ಲಿ ಚರ್ಚ್ ಮತ್ತು ಮಿಷನರಿ ಕೇಂದ್ರಗಳನ್ನು ಸ್ಥಾಪಿಸಿದರು. 3ನೇ ಪ್ರಶ್ನೆ, ಕಲ್ಕತ್ತಾವನ್ನು 1696ರಲ್ಲಿ ಯಾರು ಸ್ಥಾಪಿಸಿದರು? ಇದಕ್ಕೆ ಉತ್ತರ ನೀವು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರೋತ್ಸಾಹ ನೀಡಿ.